ನನ್ನ ಹೆಸರು ದೇವಾನಂದ್ ಅಂತ. ಹಾಸನ ಜಿಲ್ಲೆ ಬೇಲೂರು ತಾಲೂಕು ತೊಳಲು ಗ್ರಾಮ. ನಾವು ಮೂಲತಃ ಕಾಫಿ ಬೆಳೆಗಾರರು. ಹೊಸದಾಗಿ ಅಡಿಕೆ ಮಾಡೋಣ ಅಂಥೇಳಿ ಈಗ ಒಂದು 3 ವರ್ಷ 2020ರಲ್ಲಿ ನಿರ್ಧಾರ ಮಾಡಿದೋ. ಯಾಕೆಂದರೆ ನಮ್ಮಲ್ಲಿ ತೋಟದಲ್ಲಿ ಸಿಲ್ವರ್ ತುಂಬ ಸಾಯ್ತಾ ಇತ್ತು. ಅದಕ್ಕೆ ಒಂದು ಪರ್ಯಾಯವಾಗಿ ಒಂದು ಮರ ಬೇಕಿತ್ತು. ಹಾಗಾಗಿ ಕೆಲವರು ಹೇಳಿದ ಪ್ರಕಾರ ಅಡಿಕೆ ಹಾಕು, ಅದರಲ್ಲೂ ಒಂದು ಆದಾಯ ಬರುತ್ತೆ, ನಿರೀಕ್ಷೆ ಮಾಡ್ಬೋದು ಅಂತ ಹೇಳಿದರು. ಎಲ್ಲಕ್ಕಿಂತ ಮೇನ್ ನನಗೆ ಅಡಿಕೆ ಅಂದರೆ ಅದಕ್ಕೆ ನನಗೆ ಮೇಜರ್ ಬೇಕಾಗಿದ್ದು ಕಾಫಿಗೆ ಒಂದು ನೆರಳು ಮತ್ತು ಪೆಪ್ಪರ್ ಹಾಕೋಕ್ಕೆ ಒಂದು ಮರ. ಇವೆರಡರ ಉದ್ದೇಶ ಇಟ್ಕೊಂಡು 2020 ಮಾರ್ಚಲ್ಲಿ ಈ ತೋಟನ ಮಾಡಿದ್ದು ನಾನು. ಇದು 1.5 ಎಕರೆಯಷ್ಟು ಅಡಿಕೆನ ಹಾಕಿದ್ದೀನಿ. 3 ಇಯರ್ಸ್ ಆಯಿತು. 3 ಇಯರ್ಸಲ್ಲಿ ಇದಕ್ಕೇನು ವಿಶೇಷವಾದ ಅಂತ ಆರೈಕೆ ಏನೂ ಮಾಡಿಲ್ಲ. ನಾವು ಕಾಫಿಗೆ ಏನು ಮಾಡ್ತೀವಿ ಅದೇ ಥರ ಮಾಡಿದ್ದೀನಿ. ಪ್ರತಿ ವರ್ಷ ಮಾತ್ರ ದನಿನ ಗೊಬ್ಬರ ಹಾಕಿದ್ದೀನಿ. ದನಿನ ಗೊಬ್ಬರ ಅಂದರೆ ಅದಕ್ಕೆ ಸುಡಾಮೋನಾಸ್ ಮತ್ತು ಟ್ರೈಕೋಡರ್ಮ ಇವನ್ನೆಲ್ಲ ಹಾಕಿ, ಮತ್ತು ನೋವಲ್ಗಿ ಅವ್ರದ್ದೊಂದು ಸಾಯಿಲ್ ಅಂತ ಬರುತ್ತೆ, ಅದನ್ನು ಹಾಕಿ ಟ್ರೀಟ್ಮೆಂಟ್ ಮಾಡಿ ಪ್ರತಿ ಗಿಡಕ್ಕೆ 1 ವರ್ಷ ಗಿಡದ ಬಡ್ಡಿಗೆ ಹಾಕಿಸಿದ್ದೆ. ಕಳಸತಿ ತೋಟ ತುಂಬ ಚೆಲ್ಲಿಸಿದ್ದೆ. ಕಾಫಿಗೆ ಸ್ಪ್ರೇ ಮಾಡಬೇಕಾದ್ರೆ ಸೆಪ್ಟೆಂಬರಲ್ಲಿ ಮತ್ತು ಜೂನಲ್ಲಿ ನೋವಲ್ಗಿನ ಯೂಸ್ ಮಾಡಿದ್ದೆ. ನೋವಲ್ಗಿ ಸಾಯಿಲ್ನ ದನಿನ ಗೊಬ್ಬರಕ್ಕೆ ಟ್ರೀಟ್ಮೆಂಟ್ ಮಾಡೋಕ್ಕೆ 1 ಲೀಟ್ರಿಗೆ 1 ml ನನಗೆ 1 ಬ್ಯಾರೆಲ್ಗೆ 200 ml ಹಾಕಿ 5 ವಾರ ದನಿನ ಗೊಬ್ಬರನ ರಾಶಿ ಮಾಡಿರ್ತೀವಲ್ಲ ಅದ್ರ ಮೇಲೆ ಕೊಡ್ತೀವಿ. ಅದಾದಮೇಲೆ ವರ್ಷದಲ್ಲಿ ಒಂದು 2 ರಿಂದ 3 ಬಾರಿ ಡ್ರಿಪ್ಪಲ್ಲಿ ಕೊಡ್ತೀವಿ. ಡ್ರಿಪ್ ಮುಖಾಂತರ ಕೊಡ್ತೀವಿ, ಅಂದರೆ ಅಲ್ಲೇ ನಾವು ವೆಂಚುರಿ ಮೂಲಕ ಕಳಿಸ್ತೀವಿ. ಇನ್ನು ನೋವಲ್ಗಿ ಪೋಲಿಯರ್ ಸ್ಪ್ರೇನ ಏನು ಮಾಡ್ತೀವಿ ಅಂದರೆ ಜೂನ್ 1 ಅದಾದ ನಂತರ ಸೆಪ್ಟೆಂಬರಲ್ಲೊಂದು 1 ಲೀಟ್ರಿಗೆ 1 ml ನನಗೆ ಕಾಫಿ ಮತ್ತು ಅಡಿಕೆ ಎರಡಕ್ಕೂ ಸಮ ಪ್ರಮಾಣದಲ್ಲಿ ಚೆನ್ನಾಗಿ ಹೊಡಿತೀವಿ. ಎಷ್ಟು ಸಾಧ್ಯ ಈಗ ನಮಗೆ ಹಿಡಿಯೋಕ್ಕೆ ಎಷ್ಟು ಸಿಗ್ತಾಯಿದೆ, ಮೊದಲೆಲ್ಲ ತುಂಬ ಹಿಡಿತಾಯಿದೆ, ಈಗ ಮೇಲಕ್ಕೆ ಹೋಗಿದೆ. ಎಷ್ಟು ಸಾಧ್ಯ ಅಷ್ಟನ್ನು ಯೂಸ್ ಮಾಡ್ತಾಯಿದ್ದೀವಿ. 3 ವರ್ಷಕ್ಕೆ ತುಂಬ ಚೆನ್ನಾಗಿ ಬಂದಿದೆ. ಬಂದವರೆಲ್ಲ 3 ವರ್ಷದ್ದಲ್ಲ, ಇದು ತುಂಬ 5 ವರ್ಷದ ಗಿಡ ಅನ್ನಂಗಿದೆ ಅಂತ ಮಾತಾಡ್ತಾರೆ. ಮತ್ತು ಕೆಲವೆಲ್ಲ ಈಗ ಹೊಂಬಾಳೆ ಶುರುವಾಗಿದೆ. ಅಂದರೆ ವಿಶೇಷವಾಗಿ ಈ ನೋವಲ್ಗಿ ಮತ್ತು ನೋವಲ್ಗಿ ಸಾಯಿಲು ಇವೆಲ್ಲ ಕೊಟ್ಟಿದ್ದರಿಂದ ಚೆನ್ನಾಗಿ ಬೆಳವಣಿಗೆ ಆಗಿದೆ. ಬಡ್ಡೆನೂ ಎಲ್ಲ ದಪ್ಪ ದಪ್ಪ ಬಂದಿದೆ. ನಮಗೆ ಅಡಿಕೆಗೆ ಮೇಜರ್ ಇನ್ನೂ ಅಡಿಕೆಯಲ್ಲಿ ಯಾವುದೇ ರೀತಿಯ ಆದಾಯ ಬಂದಿಲ್ಲ. ಆದರೆ ಕಾಫಿಲಿ ಈಗ ಇದರಲ್ಲೆಲ್ಲ ಕಾಫಿಲಿ 1 ಟನ್ ಮೇಲೆ ಕಾಫಿ ಬರ್ತಾಯಿದೆ. ಯಾವುದು ಇದು ಚಂದ್ರಗಿರಿ ಮಾಡಿದ್ದೀನಿ. ಇದಕ್ಕೂ 3.5 ವರ್ಷ ಆಯಿತು. 2ನೇ ವರ್ಷಕ್ಕೆ ಫಸಲು ಬಂತು. ಆಗ ಒಂದು 16-17 ಮೂಟೆ ಆಗಿತ್ತು. ಕಳಸತಿ ಒಂದು 20 ಚಿಲ್ಲರೆ ಮೂಟೆ ಅಷ್ಟು ಕಾಫಿ ಆಗಿದೆ. ಅದರಿಂದ ಆದಾಯ ಶುರುವಾಗಿದೆ. ಅಡಿಕೆಗೆ ಡ್ರಿಪ್ ಮಾಡಿದ್ದೀವಿ ಮತ್ತು ಸ್ಪಾಟ್ ಜೆಟ್ ಸ್ಪ್ರಿಂಕ್ಲರ್ನೂ ಮಾಡಿದ್ದೀವಿ. ಅಡಿಕೆಗೆ ಈಗ ಮತ್ತು ಮಧ್ಯದಲ್ಲಿ ಹಾಲ್ವಾಣ ಹಾಕಿ ಅದಕ್ಕೂ ಪನಿಯೂರ್ 1 ಮತ್ತು ಸಿಗಂದಿನಿ ಅಂತ ಹೊಸ ತಳಿ, ಅದನ್ನು ಒಂದು ಸ್ವಲ್ಪ ಟ್ರೈ ಮಾಡಿದ್ದೀನಿ ಹೇಗೆ ಬರುತ್ತೆ ಅಂತ. ಅಡಿಕೆ ಅಂತೂ ತುಂಬ ಚೆನ್ನಾಗಿ ಬಂದಿದೆ. ಯಾವುದೇ ರೀತಿಯ ಫೆಸ್ಟಿಸೈಡ್ ಅದಕ್ಕೇನು ಮಾಡಿಲ್ಲ. ಫೆಸ್ಟಿಸೈಡ್ ಆಗಲಿ ಫಂಗಿಸೈಡ್ ಯೂಸ್ ಮಾಡಿಲ್ಲ. ದನಿನ ಗೊಬ್ಬರ 1-2 ಸ್ಪ್ರೇ ನೋವಲ್ಗಿ, ಅಂದರೆ ಕಾಫಿ ಹೊಡಿಬೇಕಾದ್ರೆ ಹೊಡೆದಿರೋದು. ನೋವಲ್ಗಿನೇ ಅದಕ್ಕೇನು ವಿಶೇಷವಾಗಿ ಹೊಡೆದಿಲ್ಲ. ಕಾಫಿ ಕೊಡಬೇಕಾದ್ರೆ ಸ್ವಲ್ಪ ಪ್ರಮಾಣದಲ್ಲಿ ಕೆಮಿಕಲ್ ಮೆನ್ಯೂರ್ನು ಕೊಟ್ಟಿದ್ದೀವಿ. ತುಂಬ ಏನು ಜಾಸ್ತಿ ಕೊಡ್ತಾಯಿಲ್ಲ, ಈಗ ತುಂಬ ಕಮ್ಮಿ ಮಾಡಿದ್ದೀವಿ, ಇರೋದ್ರಲ್ಲಿ ಕೊಟ್ಟಿದ್ದೀವಿ.